ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತೀನಿ. ಇದೇನಪ್ಪ ವಿಡಿಯೋ ಸ್ಟಾರ್ಟ್ ಮಾಡಿದ್ದೆ, ಯಾವುದೋ ಸ್ಕೂಲ್ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ತಾ ಇದ್ದೀರಾ. ಇದು ನನ್ನ ಮಕ್ಕಳಿಬ್ರು ಓದ್ತಾ ಇರೋ ಸ್ಕೂಲು. ನನ್ನ ಮಗ 10th ಓದ್ತಾ ಇದ್ದಾನೆ, ದೊಡ್ಡವನು. ಚಿಕ್ಕವನು 1st ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಇವತ್ತು ಈ ಸ್ಕೂಲಲ್ಲಿ LKG ಮತ್ತು UKG ನ್ಯೂ ಅಡ್ಮಿಷನ್ ಆಗಿರೋಂಥ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಸೊ ಆ ಕಾರ್ಯಕ್ರಮಕ್ಕೆ ಪೇರೆಂಟ್ಸ್ನ ಎಲ್ಲರನ್ನೂ ಕರೆದಿದ್ರು. ಸೊ ನಾನು ಮಕ್ಕಳ ಜೊತೆ ಹೋಗಿದ್ದೆ. ನೋಡಿ ಬೋರ್ಡ್ ಎಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡಿದ್ದಾರೆ ಅಂತ ನೋಡೋಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಮ್ಮ ವಿಜ್ಜು ಒಂದು ಪೋಸ್ ಬೇರೆ ಕೊಡ್ತಾ ಇದ್ದ. ಫಂಕ್ಷನ್ನ ಪ್ರೇಯರ್ ಹಾಲ್ ಹತ್ರ ಮಾಡ್ತಾ ಇದ್ರು. ನಾನು ವಿಡಿಯೋಸ್ ಮಾಡ್ಕೊಳ್ತಾ ಇದ್ದೆ. ಈ ಸ್ಕೂಲಲ್ಲಿ ಎಲ್ಲ ಕಡೆನೂ ಅಂದರೆ ಪ್ರೇಯರ್ ಹಾಲ್ ಆಗಿರ್ಬೋದು ಅಥವಾ ಆಫೀಸ್ ರೂಮ್ ಆಗಿರ್ಬೋದು, ಮಕ್ಕಳು ಓದುವಂಥ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಫಂಕ್ಷನ್ಗೆ ಬಂದಿರೋ ಅಂಥ ಎಲ್ಲ ಮುತ್ತೈದೆಯರಿಗೂ ಫಸ್ಟ್ ಹೋಗಿದ ತಕ್ಷಣ ಅರಿಶಿನ ಕುಂಕುಮ ಕೊಡ್ತಾ ಇದ್ರು. ಈ ಟೀಚರು ನಮ್ಮೂರವರು. ಇವರು 10th ಮತ್ತು 5th ಅಂತ ಅನ್ಸುತ್ತೆ ಕನ್ನಡ ಸಬ್ಜೆಕ್ಟ್ ತಗೊಳ್ತಾರೆ. ಹಾಗೆ ಇಲ್ಲಿ ವಿಶೇಷ ಏನಪ್ಪ ಅಂದರೆ, ಈ ಸ್ಕೂಲಲ್ಲಿ ಯಾವುದೇ ಮಕ್ಕಳಿಗೆ ಹುಟ್ಟಿದಪ್ಪ ಇದ್ರೂ ಆ ಮಕ್ಕಳನ್ನ ಕುಂದ್ರಿಸಿ ಆರತಿ ತೆಗೆದ್ಬಿಟ್ಟು ಅವ್ರಿಗೆ ಐಶ್ವರ್ಯ, ಆರೋಗ್ಯ, ಒಳ್ಳೆ ವಿದ್ಯೆ ಬುದ್ಧಿ ಎಲ್ಲ ಸಿಗಲಿ ಅಂತ ಅಂದ್ಬಿಟ್ಟು ಎಲ್ಲ ಗುರುಗಳನ್ನು ಪ್ರಾರ್ಥಿಸಿ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ. ಎಷ್ಟು ಒಳ್ಳೆಯದಲ್ವಾ ಆ ಥರ ಗುರುಗಳ ಹತ್ರ ಆಶೀರ್ವಾದ ತೊಗೊಂಡ್ರೆ. ಲಾಸ್ಟ್ ಇಯರು ನನ್ನ ಮಗನಿಗೂ ಕೂಡ ಈ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ವಿ. ಈ ಇಯರ್ ಅವನು 1st ಸ್ಟ್ಯಾಂಡರ್ಡ್ ಅಲ್ವಾ. ಸೊ LKG UKGಗೆ ಫಸ್ಟ್ ಟೈಮ್ ಯಾರು ಸೇರಿರ್ತಾರೋ ಅವ್ರಿಗೆ ಮಾತ್ರ ಇಲ್ಲಿ ಅಕ್ಷರಾಭ್ಯಾಸ ಮಾಡಿಸೋದು. ಈ ಪೂಜೆನ ಯಾವುದೋ ರ್ಯಾಂಡಮ್ ದಿನ ಕೂಡ ಮಾಡಲ್ಲ, ಎಲ್ಲೋ ಒಳ್ಳೆ ದಿನ ನೋಡಿ ಅವತ್ತು ಈ ಅಕ್ಷರಾಭ್ಯಾಸ ಮಾಡಿಸಿದ್ರೆ ಮಕ್ಕಳು ಒಳ್ಳೇದಾಗುತ್ತೆ ಅಂತಾನೆ ಟೈಮುಗಳಿಗೆ ಎಲ್ಲ ನೋಡ್ಬಿಟ್ಟು ಇದನ್ನ ಮಾಡಿಸ್ತಾರೆ. ರ್ಯಾಂಡಮ್ ಆಗಿ ಮಾತ್ರ ಮಾಡ್ಸೋಕೆ ಹೋಗಲ್ಲ. ಅದೊಂದು ವಿಚಾರ ಇಲ್ಲಿ ಮೆಚ್ಕೋಬೇಕು. ಅದಾದ್ಮೇಲೆ ಟೀಚರ್ ಬಂದು ದೇವ್ರಿಗೆ ದೀಪ ಬೆಳಗಿ ಆಮೇಲೆ ಅಕ್ಷರಾಭ್ಯಾಸಕ್ಕೆ ಎಲ್ಲ ಪೇರೆಂಟ್ಸ್ನು ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ ಅಂತ ಅಂದ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸ್ಕೊಡ್ತಾ ಇದ್ರು. ಮಕ್ಕಳು ನೋಡಿ ಎಲ್ಲರೂ ಕೂತ್ಕೊಂಡಿದ್ರು. ನನ್ನ ಮಗ ಇಲ್ಲಿ ಕೂತ್ಕೊಂಡಿದ್ದಾನೆ, ದೊಡ್ಡವನು, SLC ಅಂದರೆ 2nd ಲೈನಲ್ಲಿ ಲಾಸ್ಟಲ್ಲಿ ಕೂತಿದ್ದಾನೆ. ನಾವು ಮನೆಯಿಂದ ಹೋಗೋವಾಗ ಅಕ್ಕಿ ಪೂಜೆ ಸಾಮಾನು ಒಂದು ತಟ್ಟೆ ತೊಗೊಂಡೋಗಿದ್ರೆ ಸಾಕು, ಇನ್ನು ಮಿಕ್ಕಿದೆಲ್ಲ ಅಲ್ಲಿ ಅವರೇ ಮಾಡಿಸ್ತಾರೆ. ಫಸ್ಟು ಗೌರಿಗೆ ಪೂಜೆ ಮಾಡಿಬಿಟ್ಟು ಎಲ್ಲರಿಗೂ ಮಂಗಳಾರತಿ ಕೊಟ್ಟರು. ಮಂಗಳಾರತಿ ಕೊಟ್ಬಿಟ್ಟು ಆಮೇಲೆ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈ ಟೀಚರ್ ಇದ್ದಾರಲ್ವ, ಇವರು ವಿಜ್ಜುಗೆ ಇವಾಗ 1st ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರು. ಮಂಗಳಾರತಿ ಆದಮೇಲೆ ಮೊದಲು ಪೇರೆಂಟ್ಸ್ಗೆ ಒಂದು ಪ್ರಾರ್ಥನೆ ಹೇಳ್ಕೊಟ್ರು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರಾರ್ಥನೆ ಮುಗಿದ್ಮೇಲೆ ತಟ್ಟೆಲಿ ಅಕ್ಕಿ ಇಟ್ಕೊಂಡಿರ್ತೀವಲ್ಲ, ಅರಿಶಿನದ ಬೋಟಿಂದ ಓಂಕಾರನ ಮೊದಲು ಬರ್ಸಿದ್ರು. ಬರೆಯೋಕ್ಕೆ ಬರದೇ ಇರೋರ್ಗೆಲ್ರಿಗೂ ಟೀಚರ್ಸ್ ಹೆಲ್ಪ್ ಮಾಡ್ತಿದ್ರು. ಅಂದರೆ ಬೋರ್ಡ್ ಮೇಲೆ ಬರೆದು ಈ ಥರ ಬರೀರಿ ಅಂತ, ಹಾಗೆ ಪೇಪರ್ ಮೇಲೆ ಬರ್ಕೊಬಂದು ತೋರಿಸ್ತಾ ಇದ್ರು. ಯಾಕೆಂದರೆ ಪೇರೆಂಟ್ಸೇ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತೆ. ಸೊ ಅದರಿಂದ ಎಷ್ಟೋ ಜನ ಪೇರೆಂಟ್ಸ್ ಓದಿರಲ್ಲ ಅಲ್ವಾ, ಅಂಥವ್ರಿಗೆ ತೊಗೊಂಡ್ಬಂದು ಈ ಥರ ಬರೀರಿ ಅಂತ ತೋರಿಸ್ತಾ ಇದ್ರು. ಫಸ್ಟು ಅರಿಶಿನದ ಬೋಟಿಂದ ಬರೆದ್ಬಿಟ್ಟು ಅದಾದಮೇಲೆ ತೋರು ಬೆರಳಿಂದ ಓಂಕಾರನ ಇನ್ನೂ 2 ಸರ್ತಿ ತಿದ್ದಿಸಿ ಅಂತ ಹೇಳ್ತಿದ್ರು. ತಿದ್ದಿಸಾದ್ಮೇಲೆ ಅಲ್ಲಿ ಪೂಜೆ ಮಾಡಬೇಕಲ್ವ ಓಂಕಾರ ಬರ್ದಿರೋದಕ್ಕೆ, ಅದಕ್ಕೆ ತೆಂಗಿನಕಾಯಿ ಹೊಡ್ಕೊಳ್ಳೋಕ್ಕೆ ಅಲ್ಲಿ ಪ್ಲೇಸ್ ಇರಲಿಲ್ಲ. ಸೊ ಅದರಿಂದ ಟೀಚರ್ಸೇ ಅವರು ಪೇರೆಂಟ್ಸ್ ತಂದಿದ್ದ ತೆಂಗಿನಕಾಯಿ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಹೊಡ್ಕೊಂಡು ತೊಗೊಂಬಂದು ಕೊಡ್ತಾಯಿದ್ರು. ಹಾಗೆ ಅಲ್ಲಿ ಪೂಜೆ ಮಾಡೋದಕ್ಕೆ, ಊದ್ಗಡ್ಡಿ ಹಚ್ಕೊಳ್ಳೋದಕ್ಕೆ, ಆಮೇಲೆ ಕರ್ಪೂರ ಬೆಳಗೋದಕ್ಕೆ, ಇದಕ್ಕೆಲ್ಲದಕ್ಕೂ ಟೀಚರ್ಸ್ ಚೆನ್ನಾಗಿ ಹೆಲ್ಪ್ ಮಾಡ್ತಾಯಿದ್ರು ಪೇರೆಂಟ್ಸ್ಗೆ. ಅವ್ರಿಗೆ ಕನ್ಫ್ಯೂಷನ್ನೇ ಆಗ್ತಾ ಇರಲಿಲ್ಲ, ಇವಾಗ ಏನು ಮಾಡೋದು, ತೆಂಗಿನಕಾಯಿ ಹೊಡೆಯೋಕ್ಕಾಗ್ತಾ ಇಲ್ಲಲ್ಲ, ಊದ್ಗಡ್ಡಿ ಬೆಳಗೋಕ್ಕಾಗ್ತಾ ಇಲ್ಲ, ಹಾಗೆ ಆರತಿ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋ ಥರ. ಸೊ ಎಲ್ಲ ಟೀಚರ್ಸ್ ತುಂಬಾ ಚೆನ್ನಾಗಿ ಇಲ್ಲಿ ಈ ಸ್ಕೂಲಲ್ಲಿ ಪೇರೆಂಟ್ಸ್ಗೆ ಹೆಲ್ಪ್ ಮಾಡ್ತಾರೆ. ಈ ಥರ ಎಲ್ಲಾರ್ದು ಪೂಜೆ ಮುಗೀತು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನಾವೆಲ್ಲ ಈ ಥರ ಮಾಡಿಸೇ ಇಲ್ಲ. ನಿಜ ಹೇಳ್ಬೇಕಂದ್ರೆ ನಾನೇ ನನ್ನ ಮಕ್ಳಿಗೆ ಅಕ್ಷರಾಭ್ಯಾಸ ಮಾಡಿಸಿಲ್ಲ. ಸೊ ಈ ಸ್ಕೂಲಲ್ಲಿ ಸೇರಿಸಿದ್ಮೇಲೆ ನನ್ನ ಮಕ್ಳ ಕೈಯಲ್ಲಿ ನಾನು ಈ ಸ್ಕೂಲಲ್ಲಿ ಅಕ್ಷರಾಭ್ಯಾಸ ಮಾಡಿಸಿದ್ದೀನಿ. ಅದೊಂದು ಖುಷಿ ಆಗುತ್ತೆ ಅಲ್ವಾ. ಅದಾದಮೇಲೆ ಮಕ್ಕಳನ್ನೆಲ್ಲ ಎದ್ದೇಳಿಸ್ಬಿಟ್ಟು ಪೇರೆಂಟ್ಸ್ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಇದ್ರು. ಫಸ್ಟು ಆಶೀರ್ವಾದ ತೊಗೊಂಡಾದ್ಮೇಲೆ ಮಕ್ಕಳ ತಲೆ ಮೇಲೆ ಕೈ ಇಡಿಸಿ ಪೇರೆಂಟ್ಸ್ಗೆ ದೇವರು ಒಳ್ಳೆ ಆರೋಗ್ಯ, ವಿದ್ಯೆ, ಬುದ್ಧಿ, ಶಕ್ತಿ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿಸಿದ್ರು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.